ರೈತರಿಂದ ವಿರೋಧ ಬಂದು ನಮಗೆ ಭಾಳ ಅನ್ಯಾಯ ಆಗ್ತದೆ, ನೀರನ್ನ ನಾವೆಲ್ಲೂ ಕೊಡೋಕ್ಕಾಗೋದಿಲ್ಲ ಹಾಗೆ ಹೀಗೆ ಅಂತೇಳಿ ಆವಾಗ ನಾನು ಅದನ್ನೆಲ್ಲ ನೋಡಿ ಹೇಳಿದೆ, ನೋಡ್ರಿ ಕುಡಿಯೋ ನೀರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ವ್ಯವಸಾಯಕ್ಕೂ ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ಈ ಯೋಜನೆ ಮಾಡಿದ್ದೀನಿ, ಯಾಕೆ ತೊಂದರೆ ಮಾಡ್ತೀರಿ ಎಲ್ಲ ಅಂತೇಳಿ ಹೇಳಿದಾಗ 3 ಜನ ಮಠಾಧೀಶರು ಮತ್ತು ಸಾರ್ವಜನಿಕರನ್ನು ಸೇರಿಸಿ ಪ್ರೊಟೆಸ್ಟ್ ಮಾಡಿದ್ರು. ಆವಾಗ ಕೇಸು ಇವರೇ ತಗೊಂಡೋಗಿ ಕೋರ್ಟ್ಗೆ ಹಾಕಿದ್ರು. ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಯ್ತಾ ಏನೋ ಗೊತ್ತಿಲ್ಲ, ಅವರು ನನಗೆ ಜಡ್ಜು ಓಪನ್ ಆಗೇ ಹೇಳಿದ್ದಾರೆ, ಹೌದ್ರಿ ನಿಮಗೇನು ತೊಂದರೆ, ನಿಮಗೆ ಬೆಳಗ್ಗೆ ಏನು ಕೊಡಬೇಕಾಗಿ ಕೊಡ್ತದೆ, ನಮ್ಮ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕುಡಿಯೋ ನೀರಿಗೆ ತೊಂದರೆ ಮಾಡಬಾರ್ದು, ನೀವು ಯಾಕಿದ್ದೆಲ್ಲ ಮಾಡ್ತಿದ್ರಿ ಅಂತ ಎಲ್ಲ ಪ್ರಶ್ನೆ ಮಾಡಿದಾಗ ಅವರು ಕೇಸನ್ನು ವಾಪಸ್ ತಗೊಂಡಿದ್ದಾರೆ. ಆದೇಶನೇ ಇದೆ, ಕೇಸನ್ನು ವಿಡ್ರಾ ಮಾಡಿದ್ದಾರೆ. ಆಮೇಲೆ ಡಿಸ್ಮಿಸ್ಸು ಆಗಿದೆ ಕೇಸನ್ನು. ಸೊ ಅಲ್ಲಿಗೆ ಈ ನೊಣವಿಕೆರೆ ಕೆರೆ ವಿಚಾರ ಮುಗ್ದಾಗಾಯಿತು. ಅವರು ಏನೂ ಕೇಳೋಕ್ಕಾಗಲ್ಲ. ಮತ್ತು ನಾನು ಇಲ್ಲಿ ನೀರಿನ ಕೊರತೆ ಇದೆ, ಅದಕ್ಕೋಸ್ಕರ ನಾನು ಏನಿದೆ ಅಂತ ಸುಮ್ಮನೆ ಆಗಲಿ. ಈಗ ನೀರಿನ ಕೊರತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಹುಶಃ ನನಗೆ 3 ತಿಂಗಳು 4 ತಿಂಗಳು ನೀರು ಕೊಡಲಿಕ್ಕೆ ಆಗಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ನೀರಿಗೆ ತೊಂದರೆ ಇಲ್ಲ, ಏನೋ ಬೋರ್ ಹಾಕ್ಸ್ತೀವಿ, ಕೆರೆ ಕಟ್ಟೆಗಳಲ್ಲಿ ನೀರಿರುತ್ತೆ. ಬಟ್ ನಗರಕ್ಕೆ ನಮಗೆ ನೀರು ಕೊಡಲಿಕ್ಕೆ ಅವಕಾಶನೇ ಇರಲಿಲ್ಲ, ಭಾಳ ತೊಂದರೆ ಇತ್ತು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಚಿಂತೆ ಮಾಡಿ ತಿರುಗಿ ಇವೆಲ್ಲ ಗಲಾಟೆ ಎಲ್ಲ ಆದಾಗ ನಾನು ಡಿ.ಸಿ ಮತ್ತು ಜಿಲ್ಲಾ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿ ಏನು ಬೇಕು ಅಂತೇಳಿ ಎಲ್ಲ ತಯಾರು ಮಾಡಿ ನನಗೊಂದು ವರದಿ ಕೊಟ್ಟರು. ಆಯಿತು, ಆಲ್ಟರ್ನೇಟಿವ್ ನೀವೇನು ಮಾಡ್ತೀರೋ ಮಾಡಿ ಅಂತ ಹೇಳಿದಾಗ ಅವರು ಆಲ್ಟರ್ನೇಟಿವ್ ಏನೋ ಮಾಡಲಿಕ್ಕೆ ಸರ್ಕಾರದ ಜೊತೆ ಮಾತಾಡಿ ಅಂತ ಹೇಳಿದೆ. ಆ ಪ್ರಕಾರವಾಗಿ ಅವರು ಎಲ್ಲ ಮಾತುಕತೆ ಮಾಡ್ತೀವಿ ಅಂತೇಳಿ ಒಂದು ಮೀಟಿಂಗ್ ಮಾಡಿ ಪ್ರಾರಂಭಿಕವಾಗಿ ಒಂದು ಮೀಟಿಂಗ್ ಮಾಡಿದ್ದಾರೆ, ಯಾವ ರೀತಿ ಮಾಡಬೇಕು, ಏನು ಕೊಡಬೇಕು ಅನ್ನೋದ್ರ ಬಗ್ಗೆ. ಈಗ ಸರ್ಕಾರದ ವ್ಯಾಪ್ತಿಯಲ್ಲಿ ಇದೆ, ತಿಪ್ಟೂರಿನಿಂದ ಕುಡಿಯೋ ನೀರಿನ ಯೋಜನೆಗೆ ಯಾವುದರಿಂದ ನೀರು ಕೊಡಬೇಕು 1 ಲಕ್ಷ ಪಾಪ್ಯುಲೇಷನ್ಗೆ ಅಂತ ಅದರ ಬಗ್ಗೆ ಚರ್ಚೆ ಆಗ್ತಿದೆ. ಅದನ್ನು ಜನವರಿ 15 ಕಳೆದ ಮೇಲೆ ಒಂದು ದಿನಾಂಕವನ್ನು ನಿಗದಿ ಮಾಡಿಸ್ತೀವಿ. ನಿಗದಿ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಂಥವ್ರು, ಅರ್ಬನ್ ವಾಟರ್ ಸಪ್ಲೈಗೆ ಸಂಬಂಧಪಟ್ಟಂಥ MD ಅವರು ಇರ್ಬೋದು, ಚೇರ್ಮನ್ ಇರ್ಬೋದು, ಮಂತ್ರಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟವರೆಲ್ಲರನ್ನು ಕರೆಸಿ ಜಿಲ್ಲಾಡಳಿತದಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ಒಂದು ಸಭೆ ಮಾಡಿ ಇದಕ್ಕೆ ನನಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಅವರಿಗೆ ಕೇಳಿದ್ದೆ. ಅದಕ್ಕೋಸ್ಕರ ನಮ್ಮ ಒಂದು ಸಭೆನೂ ಕರೆದು ಮೊನ್ನೆ ಈ ಥರ ಕುಡಿಯೋ